ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಸ್ಟೋರಿ ಹೈಲೈಟ್ ಏನು ಅಂತಂದ್ರೆ, ಒಂದು ಊರಿರುತ್ತೆ. ಆ ಊರಲ್ಲಿ ಜಾಸ್ತಿ ಪೊಲೀಸ್ ಕೇಸ್ ಇರೋದೇ ಇಲ್ಲ. ಇಂಥ ಊರಿಗೆ ಇವಾಗ ತಾನೇ SI ಟ್ರೈನಿಂಗ್ ಮುಗಿಸಿರೋ ಅಂತ ಹೊಸ SI ಜಾಯಿನ್ ಆಗ್ತಾನೆ. ಇವನ್ ಜಾಯಿನ್ ಆದಂತ ಫ್ಯೂ ಡೇಸ್ಗೆನೆ ಒಂದು ಅನ್ಐಡೆಂಟಿಫೈಡ್ ಮತ್ತೆ ಎವಿಡೆನ್ಸ್ ಇಲ್ಲದೆ ಇರುವಂತ ಒಂದು ಮರ್ಡರ್ ಆಗಿರೋ ಬಾಡಿ ಸಿಗುತ್ತೆ. ಇದಾದ ಫ್ಯೂ ಡೇಸ್ಗೆನೆ ಇದೇ ತರ ಇನ್ನ 2 ಬಾಡಿ ಸಿಗುತ್ತೆ. ಅಂಡ್ ಜೊತೆಗೆ ಆ ಊರಲ್ಲಿ ಒಂದು ರಾಬರಿ ಕೂಡ ಆಗುತ್ತೆ. ಇದನ್ನೆಲ್ಲ SI ವಿಜಯ್ ಹೇಗ್ ಫೈಂಡ್ ಔಟ್ ಮಾಡ್ತಾನೆ, ಮತ್ತೆ ಲಾಸ್ಟ್ ಅಲ್ಲಿ ಇರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ ಏನು ಅಂತ ನೀವು ತಿಳ್ಕೊಬೇಕು ಅಂತಿದ್ರೆ ನೀವು ಈ ಸ್ಟೋರಿನ ನೋಡ್ಲೇಬೇಕು. ಇನ್ನು ಈ ಫಿಲಂ ಶುರು ಆಗ್ತಾ ಇದ್ದಾಗೆ ವಿಜಯ್ ಒಂದು ಕಾರಲ್ಲಿ ಹೋಗ್ತಿರ್ತಾನೆ. ಅವಾಗ ಅವನ ಅಂಕಲ್ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ನೀನ್ ಚಾರ್ಜ್ ತಗೊಳ್ಳೋದಕ್ಕೆ ಹೋಗ್ತಾ ಇರುವಂತ ಸ್ಟೇಷನ್ ಅಲ್ಲಿ ಯಾವುದೇ ರೀತಿ ತೊಂದರೆ ಗಲಾಟೆ ಇರೋದಿಲ್ಲ. ಅಂಡ್ ನೀನು SI ಆಗಿ ಕೆರಿಯರ್ನ ಸ್ಟಾರ್ಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಜಾಗ. ಅಂಡ್ ನನ್ನ ಜೊತೆ ASI ಆಗಿ ಕೆಲಸ ಮಾಡಿದಂತ ಕೃಷ್ಣನ್ ಕೂಡ ಅಲ್ಲೇ ಇರೋದು, ಅವನೊಬ್ಬ ಬುದ್ಧಿವಂತ ಅಂತ ಹೇಳ್ತಾರೆ. ಅವಾಗ ವಿಜಯ್ ಹೇಳ್ತಾನೆ, ಅಂಕಲ್ ನನಗೂ ಕೂಡ ಪೋಸ್ಟಿಂಗ್ ಆರ್ಡರ್ ಬಂದಾಗ ಸ್ವಲ್ಪ ಭಯ ಆಗಿತ್ತು, ಅದಕ್ಕೆ ನಾನು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವನ ಅಂಕಲ್ ಹೇಳ್ತಾನೆ, ನಿನ್ ಜೊತೆ ಕೆಲಸ ಮಾಡೋರ್ನ ನೀನು ಕೀಳಾಗಿ ನೋಡ್ಬೇಡ, ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇರೋರು, ಸೊ ನೀನು ಅವ್ರನ್ನ ಯೂಸ್ ಮಾಡ್ಕೋಬೇಕು. ಹಾಗಂತ ಅವ್ರ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ಇರಬಾರ್ದು ಅಂಡ್ ಅವರ ಜೊತೆ ಎಣ್ಣೆ ಹೊಡಿಯೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ವಿಜಯ್, ಇಲ್ಲ ಅಂಕಲ್ ನಾನೇನು ಅಂತ ನಿಮ್ಗೆ ಗೊತ್ತಲ್ವಾ ಅಂತ ಹೇಳ್ತಾನೆ. ಅವಾಗ ಅವ್ರ ಅಂಕಲ್ ಹೇಳ್ತಾನೆ, ಓಕೆ ನೀನ್ ಅಲ್ಲಿ ರೀಚ್ ಆದ್ಮೇಲೆ ನನಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ವಿಜಯ್ ಆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದು ಅಲ್ಲೇ ಇದ್ದಂತ ಕಾನ್ಸ್ಟೇಬಲ್ ಹತ್ರ ಹೋಗಿ ಇನ್ಸ್ಪೆಕ್ಟರ್ ಇದಾರ ಅಂತ ಕೇಳ್ತಾನೆ. ಅವಾಗ ಆ ಕಾನ್ಸ್ಟೇಬಲ್ ಹೇಳ್ತಾನೆ, ನೀವ್ ಯಾರು ಅಂತ. ಅವಾಗ ವಿಜಯ್ ಹೇಳ್ತಾನೆ, ನಾನು ಈ ಪೊಲೀಸ್ ಸ್ಟೇಷನ್ಗೆ ಹೊಸದಾಗಿ ಬಂದಿರುವಂತ SI ಅಂತ. ಅವಾಗ ಆ ಕಾನ್ಸ್ಟೇಬಲ್, ಸಾರಿ ಸರ್ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಒಳಗಡೆ ಹೋಗಿ ಅಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಕೃಷ್ಣನ್ ವಿಜಯ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿದ್ದಂತ ಎಲ್ಲಾ ಪೊಲೀಸ್ ಅವರ ಡೀಟೇಲ್ಸ್ಗಳನ್ನ ಕೃಷ್ಣನ್ ವಿಜಯ್ ಹತ್ರ ಶೇರ್ ಮಾಡ್ಕೋತಾನೆ. ಮತ್ತೆ ಅವ್ರ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಅನ್ನೋ ಡೀಟೇಲ್ಸ್ನು ಕೂಡ ಅವನು ಶೇರ್ ಮಾಡ್ತಾನೆ. ಹೀಗೆ ಶೇರ್ ಮಾಡ್ಬೇಕಾದ್ರೆ ಇನ್ನೂ ಒಬ್ಬ ಪೊಲೀಸ್ ಇದ್ದಾನೆ, ಅವನು ಇವತ್ತು ಲೀವ್ ಅಲ್ಲಿ ಇದ್ದಾನೆ. ಅವನ ನೇಮ್ ಬಂದು ಆನಂದ್ ಅಂತ ಹೇಳಿ ಅವನ ಡೀಟೇಲ್ಸ್ನು ಕೂಡ ಇವನು ಶೇರ್ ಮಾಡ್ಕೋತಾನೆ. ಅವಾಗ ವಿಜಯ್, ಇಲ್ಲಿ ಇನ್ಸ್ಪೆಕ್ಟರ್ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣನ್ ಹೇಳ್ತಾನೆ, ಇಲ್ಲ ಸರ್, ಆಕ್ಚುಲಿ 7 months ಆಯಿತು ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ. ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿಯ ಹೊಸ ಇನ್ಸ್ಪೆಕ್ಟರ್ನ ಇವರು ಅಪಾಯಿಂಟ್ ಮಾಡಿಲ್ಲ. ಮೇ ಬಿ ಇಲ್ಲಿ ಕ್ರೈಮ್ ರೇಟ್ ಕಮ್ಮಿ ಇದೆಯಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿದಾರೇನೋ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಜಯ್, ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲಿದೆ ಅಂತ ಕೇಳ್ತಾನೆ. ಅವಾಗ ಕೃಷ್ಣನ್ ಹೇಳ್ತಾನೆ, ಸರ್ ಹಿಂದೆನೇ ಕ್ವಾರ್ಟರ್ಸ್ ಇದೆ, ನಾವು ಅಲ್ಲೇ ಉಳ್ಕೋಬಹುದು ಅಂತ. ಮತ್ತೆ ನಿಮ್ಮ ಫ್ಯಾಮಿಲಿಯವ್ರು ಯಾರು ಬಂದಿಲ್ವಾ ಸರ್ ಅಂತ ಕೃಷ್ಣನ್ ಕೇಳಿದಾಗ ವಿಜಯ್ ಹೇಳ್ತಾನೆ, ಇಲ್ಲ ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಊರಲ್ಲೇ ಇದ್ದಾರೆ, ಒಂದು ಗದ್ದೆ ಇದೆ, ಅದನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಪ್ಪ ಬರೋದಿಲ್ಲ ಅಂತ ಹೇಳಿದ್ರು, ಸೊ ಅಮ್ಮ ಅವ್ರಿಗೋಸ್ಕರ ಅಲ್ಲೇ ಉಳ್ಕೊಂಡ್ರು ಅಂತ. ನೆಕ್ಸ್ಟ್ ಇವರೆಲ್ಲರೂ ಕೂಡ ಆ ಕ್ವಾರ್ಟರ್ಸ್ ಒಳಗಡೆ ಬರ್ತಾರೆ. ಅಂಡ್ ಇಡೀ ರೂಮ್ನ ಅಬ್ಸರ್ವ್ ಮಾಡಿದಂತ ವಿಜಯ್, ಓಕೆ ಫೈನ್, ನಾನು ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿದ್ದಂತ ಎಲ್ಲಾ ಪೊಲೀಸ್ನವರು ಬಂದು ವಾಪಸ್ ಅವರ ವರ್ಕ್ನ ಮಾಡ್ತಾ ಇರ್ತಾರೆ. ಅವಾಗ ವಿಜಯ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅದೇ ಪೊಲೀಸ್ ಸ್ಟೇಷನ್ಗೆ ವಿತ್ ಯೂನಿಫಾರ್ಮ್ ಬರ್ತಾರೆ. ಅವಾಗ ಎಲ್ಲರೂ ಎದ್ದು ನಿಂತು ವಿಜಯ್ಗೆ ಸಲ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಊರಿನ ಒಂದು ಟೀ ಶಾಪ್ಗೆ ಸಾಬು ಅನ್ನೋ ಒಬ್ಬ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿ ಬರ್ತಾನೆ. ಅದೇ ಟೈಮ್ಗೆ ಆ ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಕೆಲಸದ ಹುಡುಗ ಬಂದು, ನಾನು ಟೀ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಅಲ್ಲಿ ಹೊಸ SI ಬಂದಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಆ ಟೀ ಅಂಗಡಿ ಓನರ್ ಆ ಸಾಬು ಅನ್ನೋ ವ್ಯಕ್ತಿಗೆ, ನೀನು SIನ ಮೀಟ್ ಮಾಡೋದಕ್ಕೆ ಹೋಗಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಸಾಬು ಹೇಳ್ತಾನೆ, ಇಲ್ಲ ಮುಂದೆ ಹೋಗ್ತೀನಿ, ಇವಾಗ ಹೋಗಲ್ಲ ಅಂತ. ನೆಕ್ಸ್ಟ್ ಸೀನಲ್ಲಿ ವಿಜಯ್ ಅವರ ಟೀಮ್ನ ಕರ್ಕೊಂಡು ಇಡೀ ಅವರ ಲಿಮಿಟ್ಸ್ನ ಚೆಕ್ ಮಾಡ್ತಾ ಇರ್ತಾನೆ. ಹೀಗೆ ಚೆಕ್ ಮಾಡ್ತಾ ಇರಬೇಕಾದ್ರೆ ಆನಂದ್ ಅವರ ತಾಯಿಗೆ ಹುಷಾರಿಲ್ಲ ಅನ್ನೋ ವಿಷಯ ನೆನಪಾಗಿ, ನಾವು ಆನಂದ್ ಅವರ ಮನೆಗೆ ಹೋಗೋಣ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣನ್, ಆಯ್ತು ಸರ್ ಹೋಗೋಣ ಅಂತ ಹೇಳಿ ಇವರೆಲ್ಲರೂ ಆನಂದ್ ಅವರ ಮನೆಗೆ ಬರ್ತಾರೆ. ಅಲ್ಲಿ ಆನಂದ್ ಅವರ ಅಮ್ಮಂಗೆ ಏನು ಹುಷಾರಿಲ್ಲ ಅನ್ನೋದನ್ನ ವಿಜಯ್ ತಿಳ್ಕೊತಾನೆ. ಅದಾದ್ಮೇಲೆ ವಿಜಯ್ ಅವರ ಅಮ್ಮನ ಮಾತಾಡಿಸಿ, ಅಮ್ಮ ನೀವೇನು ಎದುರುಕೋಬೇಡಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ, ಆರಾಮಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ಅದಾದ ನೆಕ್ಸ್ಟ್ ಡೇ ವಿಜಯ್ ಅವರ ಮನೆಗೆ ಕೃಷ್ಣನ್ ಬಂದು, ಸರ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ಡ್ರಿಂಕ್ಸ್ ಪಾರ್ಟಿನ ಇಟ್ಕೊಂಡಿದ್ದೀನಿ, ಸೊ ನೀವು ಬರಬೇಕು ಅಂತ ಕರೀತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಇಲ್ಲ ನನಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ಅದಾದ್ಮೇಲೆ ಕೃಷ್ಣನ್ ಅವರ ಮನೆಯಲ್ಲಿ ಡ್ರಿಂಕ್ಸ್ ಪಾರ್ಟಿ ನಡೀತಾ ಇರುತ್ತೆ. ಬಟ್ ಇವರು ಜೋರಾಗಿ ಸೌಂಡ್ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡಂತ ವಿಜಯ್ ಅಲ್ಲಿಗೆ ಏನಾಯ್ತು ಅಂತ ಬರ್ತಾನೆ. ಬಟ್ ಇವರೆಲ್ಲರೂ ಡ್ರಿಂಕ್ಸ್ ಮಾಡೋ ಮೂಡಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇರ್ತಾರೆ. ಅಂಡ್ ಎಲ್ಲರ ಕೈಯಲ್ಲೂ ಒಂದು ಗ್ಲಾಸ್ ಎಣ್ಣೆ ಇರುತ್ತೆ. ಇದನ್ನ ನೋಡಿದಂತ ವಿಜಯ್ ಏನು ಮಾತಾಡದೆ ಸುಮ್ಮನೆ ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ಗೆ ಬಂದಾಗ ವಿಜಯ್ ವಿದ್ಯಿಂಗೆ ಹೇಳ್ತಾನೆ, ಎಣ್ಣೆ ಮತ್ತೆ ಕರಾಟೆ ಎರಡಕ್ಕೂ ಆಗ್ಬರಲ್ಲ, ಸೊ ನೀನು ಕರಾಟೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಎಣ್ಣೆ ಬಿಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಂಡ್ ಅಲ್ಲಿ ಟೌನ್ ಅಲ್ಲಿ ಗಲಾಟೆ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ತಕ್ಷಣ ವಿಜಯ್ ಮತ್ತೆ ಅವನ ಟೀಮ್ ಇಮಿಡಿಯೇಟ್ಲಿ ಆ ಟೌನ್ ಅಲ್ಲಿ ಗಲಾಟೆ ನಡೀತಿದ್ದಂತ ಸ್ಪಾಟ್ಗೆ ಬರ್ತಾರೆ. ಬಂದು ಆ ಗಲಾಟೆ ಏನು ಅಂತ ಅಂದ್ಬಿಟ್ಟು ವಿಚಾರಿಸ್ತಿರ್ತಾರೆ.
ಅದೇ ಟೈಮ್ಗೆ ಅಲ್ಲಿಗೆ ಬಂದಂತ ಸಾಬು, ಸರ್ ಇವನು ನನಗೆ ಅಕ್ಕನ ಮಗ ಆಗಬೇಕು, ಸೊ ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಹಾಗೆಲ್ಲ ಬಿಡೋದಕ್ಕಾಗಲ್ಲ, ಸ್ಟೇಷನ್ಗೆ ಕರ್ಕೊಂಡೋಗಿ ಇಬ್ರನ್ನ ವಿಚಾರಿಸಿ ಆಮೇಲೆ ಬಿಡ್ತೀನಿ ಅಂತ. ಅದಕ್ಕೆ ಸಾಬು ಏನಕ್ಕೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು ಅಂತ ರಾಂಗ್ ಆಗ್ತಾನೆ. ಅವಾಗ ಅಲ್ಲೇ ಇದ್ದಂತ ಕೃಷ್ಣನ್ ಹೇಳ್ತಾನೆ, ಇದನ್ನ ಡಿಸೈಡ್ ಮಾಡೋದು ನೀನಲ್ಲ ನಾವು ಅಂತ ಹೇಳಿ ಅವ್ರನ್ನ ಸ್ಟೇಷನ್ಗೆ ಕರ್ಕೊ ಬರ್ತಾನೆ. ನೆಕ್ಸ್ಟ್ ಇವರಿಬ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊ ಬಂದು ವಿಚಾರಿಸ್ತಾ ಇರ್ತಾರೆ. ಆಗ ಪರ್ಸನ್ ಎ ಹೇಳ್ತಾನೆ, ಸರ್ ಇವನು ಆಕ್ಚುಲಿ ನಮ್ಮ ಮನೆ ಮುಂದೆ ಬಂದು ಯಾವಾಗ್ಲೂ ಗಾಂಜಾ ಸೇಯ್ತಾ ಇರ್ತಾನೆ, ಅದಕ್ಕೋಸ್ಕರ ನಾನು ಈಗ ಆಲ್ರೆಡಿ 2 ಸಲ ವಾರ್ನ್ ಮಾಡಿದ್ದೆ, ಬಟ್ ಆದ್ರೂ ಕೂಡ ಇವನು ಇವತ್ತು ಮತ್ತೆ ನಮ್ಮನೆ ಮುಂದೆ ಬಂದು ಗಾಂಜಾ ಸೇಯ್ತಾ ಇದ್ದ, ಅದಕ್ಕೋಸ್ಕರ ನಾನು ಜಗಳ ಆಡ್ತಾ ಇದ್ದೆ ಅಂತ ಹೇಳ್ತಾನೆ. ಅವಾಗ ವಿಜಯ್ ಇವನ್ನ ಚೆಕ್ ಮಾಡಿ ಅಂತ ಹೇಳಿದಾಗ ಅವನ್ ಪಾಕೆಟ್ ಅಲ್ಲಿ ಗಾಂಜಾ ಇರೋದು ಕನ್ಫರ್ಮ್ ಆಗುತ್ತೆ. ಇದೇ ಟೈಮ್ಗೆ ಆ ಹುಡುಗನ ಅಪ್ಪ ಮತ್ತೆ ಸಾಬು ಇಬ್ರು ಕೂಡ ಸ್ಟೇಷನ್ಗೆ ಬರ್ತಾರೆ. ಅಂಡ್ ಆ ಪಾಕೆಟ್ ನ ನೋಡ್ಬಿಟ್ಟು ಆ ಹುಡುಗನ ಅಪ್ಪ ವಿಜಯ್ ಹತ್ರ ಹೋಗ್ಬಿಟ್ಟು, ಸರ್ ನನ್ನ ಮಗನ್ನ ಇದೊಂದು ಸಲ ಕ್ಷಮಿಸ್ಬಿಡಿ, ದಯಮಾಡಿ ಬಿಟ್ಬಿಡಿ ಅಂತ ಕೇಳ್ಕೊತಿರ್ತಾರೆ. ಅವಾಗ ವಿಜಯ್, ಆಯ್ತು ಇದೊಂದು ಸಲ ಖಡಕ್ ಆಗಿ ವಾರ್ನಿಂಗ್ ಮಾಡಿ ಕಳ್ಸಿ ಅಂತ ಹೇಳಿ ಈ ಕೇಸ್ನ ಅಲ್ಲಿಗೆ ಡ್ರಾಪ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಇದನ್ನ ಕೇಳಿಸ್ಕೊಂಡಂತ ವಿಜಯ್ ತುಂಬಾ ಶಾಕ್ ಆಗೋಗಿ ಅವನ ಟೀಮ್ ನ ಕರ್ಕೊಂಡು ಇಮಿಡಿಯೇಟ್ಲಿ ಆ ಸ್ಪಾಟ್ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ತುಂಬಾ ಜನ ಕ್ರೌಡ್ ಮುಟ್ಕೊಂಡಿರ್ತಾರೆ. ಅಂಡ್ ಅವಾಗ ನಮ್ಗೆ ತೋರಿಸ್ತಾರೆ ಅಲ್ಲಿ ಒಂದು ಕಟ್ಟಾಗಿರುವಂತ ಕೈ ಇರುತ್ತೆ ಅಂಡ್ ಅದು ಕೊಳ್ತಾ ಸ್ಥಿತಿಲಿ ಕೂಡ ಇರುತ್ತೆ. ನೆಕ್ಸ್ಟ್ ವಿಜಯ್ ಡಾಗ್ ಸ್ಕ್ವಾಡ್ ಗೆ ಬರೋದಕ್ಕೆ ಹೇಳ್ತಾನೆ, ಮತ್ತೆ ಫಾರೆನ್ಸಿಕ್ ಟೀಮ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾನೆ. ಇದಾದ ಫ್ಯೂ ಮಿನಿಟ್ಸ್ಗೆ ಇಡೀ ಊರಿಗೆ ವಿಷಯ ಗೊತ್ತಾಗುತ್ತೆ ಅಂಡ್ ಆ ಊರಿನ ಜನರೆಲ್ಲರೂ ಕೂಡ ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಡಾಗ್ ಸ್ಕ್ವಾಡ್ ಟೀಮ್ ಕೂಡ ಅಲ್ಲಿಗೆ ಬರುತ್ತೆ ಅಂಡ್ ಆ ಕೈನ ಸ್ಮೆಲ್ ಮಾಡಿದಂತ ಡಾಗ್ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗುತ್ತೆ. ಅವಾಗ ವಿಜಯ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಆ ಕೈನ ಸಂಪೂರ್ಣ ಬಾಡಿ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ಗೆ ಕೃಷ್ಣನ್ ಹೇಳ್ತಾರೆ, ಸರ್ ಈ ತರ ಒಂದು ಘಟನೆ ನಡೆದಿರೋದು ನಮ್ ಲಿಮಿಟ್ಸ್ ಅಲ್ಲಿ ಇದೇ ಫಸ್ಟ್ ಟೈಮ್ ಅಂತ. ಅಂಡ್ ಅಲ್ಲೇ ಇದ್ದಂತ ಫಾರೆನ್ಸಿಕ್ ಲೇಡಿ ಅದೇ ಟೈಮ್ಗೆ ಬಂದು, ಸರ್ ನಿನ್ನೆ ಮಳೆ ಬಿದ್ದಿರುವಂತ ರೀಸನ್ ಇಂದ ಯಾವುದೇ ರೀತಿಯ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ವಿಜಯ್ ಕೃಷ್ಣನ್ಗೆ ಹೇಳ್ತಾರೆ, ನಮ್ಮ ಊರಿನ ಲಿಮಿಟ್ಸ್ ಅಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಇದ್ರೆ ಅದನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಬಾಡಿನ ಪೋಸ್ಟ್ಪೋನ್ ಮಾಡಿದಂತ ಡಾಕ್ಟರ್ ವಿಜಯ್ಗೆ ಹೇಳ್ತಾರೆ, ಈ ಬಾಡಿ ಬಂದು 30 to 35 ಇಯರ್ಸ್ ಆಫ್ ಓಲ್ಡ್ ಮೇಲ್ ಬಾಡಿ ಅಂತ ಹೇಳ್ತಾರೆ. ಮತ್ತೆ ಇದರ ಕಾಸ್ ಆಫ್ ಡೆತ್ ಬಂದು ತಲೆ ಹಿಂದೆ ಬಲವಾದ ಪೆಟ್ ಬಿದ್ದಿದೆ, ಅದರಿಂದನೇ ಇವರು ಸತ್ತಿದ್ದಾರೆ ಅಂತ ಡೀಟೇಲ್ಸ್ ನ ಶೇರ್ ಮಾಡ್ಕೋತಾರೆ. ಈ ವಿಷಯ ತಿಳ್ಕೊ ಬಂದಂತ ವಿಜಯ್ ತನ್ನ ಟೀಮ್ ನ ಕರ್ಸ್ಬಿಟ್ಟು, ಇದೊಂದು 30-35 ವರ್ಷದ ವ್ಯಕ್ತಿಯ ಬಾಡಿ ಆಗಿರೋದ್ರಿಂದ ನಾವು ಲಾಸ್ಟ್ 6 months ಇಂದ ಇದೇ ಏಜ್ ಗ್ರೂಪ್ ಅಲ್ಲಿ ಯಾರ್ಯಾರು ಮಿಸ್ ಆಗಿದ್ದಾರೆ ಅನ್ನೋ ಡೀಟೇಲ್ಸ್ ನ ಕಲೆ ಹಾಕ್ಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಇವನ ಮನೇಲೂ ಕೂಡ ಇವನು ಈ ಕೇಸ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಇದಾದ 2 ಡೇಸ್ಗೆನೆ ಮತ್ತೆ ವಿಜಯ್ಗೆ ಒಂದು ಕಾಲ್ ಬರುತ್ತೆ. ತಕ್ಷಣ ವಿಜಯ್ ಆ ಸ್ಪಾಟ್ಗೆ ಬರ್ತಾನೆ. ಬಂದು ಅಲ್ಲಿದ್ದಂತ ಪೊಲೀಸ್ನವನ್ನ ಹೇಗಾಯ್ತು ಅಂತ ಕೇಳ್ತಾನೆ. ಅವಾಗ ಆ ಪೊಲೀಸ್ನವನು ಹೇಳ್ತಾನೆ, ಸರ್ ಯಾರೋ CCTV ನ ಮಾಸ್ಕ್ ಮಾಡ್ಬಿಟ್ಟು ಹೀಗೆ ಮಾಡಿದ್ದಾರೆ ಅಂತ. ಅವಾಗ ವಿಜಯ್ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಯಾರೋ ಅಲ್ಲಿದ್ದಂತ ಫೈನಾನ್ಸ್ ನ ರಾಬರಿ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಅಲ್ಲಿದ್ದಂತ ಕಿಟಕಿನ ಯಾರೋ ಮುರಿದು ಅಲ್ಲೇ ಇದ್ದಂತ ಲಾಕರ್ನ ಎತ್ಕೊ ಇರೋದನ್ನ ತೋರಿಸ್ತಾರೆ. ಅವಾಗ ವಿಜಯ್ ಕೇಳ್ತಾನೆ, ಇದನ್ನ ಯಾರು ಫಸ್ಟ್ ನೋಡಿದ್ದು ಅಂತ. ಅವಾಗ ಮ್ಯಾನೇಜರ್ ಹೇಳ್ತಾನೆ, ಸರ್ ನಾನೇ ಡೈಲಿ ಬರೋ ತರನೇ ಬಂದು ಕೀ ಓಪನ್ ಮಾಡೋಣ ಅಂತ ಹೋದಾಗ ಈ ವಿಷಯ ಗೊತ್ತಾಯ್ತು ಅಂತ. ಅವಾಗ ವಿಜಯ್ ಮ್ಯಾನೇಜರ್ನ ಕೇಳ್ತಾನೆ, ಇದರಲ್ಲಿ ಏನೇನ್ ಮಿಸ್ ಆಗಿದೆ ಅಂತ. ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಸರ್ 1 kg ಚಿನ್ನ ಮತ್ತೆ 50 ಲಕ್ಷ ಕ್ಯಾಶ್ ಮಿಸ್ ಆಗಿದೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ವಾಚ್ಮೆನ್ ನ ಕರ್ಸ್ಬಿಟ್ಟು ಏನಾಯ್ತು ಅಂತ ಕೇಳ್ತಾನೆ. ಅವಾಗ ವಾಚ್ಮೆನ್ ಹೇಳ್ತಾನೆ, ಸರ್ ನಿನ್ನೆ ರಾತ್ರಿ ಯಾರೋ ಹಿಂದೆಯಿಂದ ಬಂದು ನನ್ನ ಹೊಡೆದು ಹೀಗೆ ಮಾಡಿದ್ದಾರೆ ಅಂತ. ಆವಾಗ ವಿಜಯ್ ಅಲ್ಲೇ ಇದ್ದಂತ CCTV ನ ತೆಗ್ಸಿ ಎಲ್ಲಾ ಡೀಟೇಲ್ಸ್ ನ ತಿಳ್ಕೊತಾನೆ. ಬಟ್ ಅವರ 3 ಜನದ ಫೇಸ್ ಮಾತ್ರ ಕಾಣಿಸೋದೇ ಇಲ್ಲ. ಹೀಗೆ ಅಬ್ಸರ್ವ್ ಮಾಡ್ತಿದ್ದಂತ ವಿಜಯ್ಗೆ ಒಂದು ಡೌಟ್ ಬರುತ್ತೆ. ಅದೇನು ಅಂತಂದ್ರೆ ಸ್ಟ್ರಾಂಗ್ ರೂಮ್ ಅಲ್ಲಿ ಒಂದೇ ಒಂದು ಲಾಕರ್ ನ ಮಾತ್ರ ಎತ್ಕೊಂಡು ಹೋಗಿರ್ತಾರೆ, ಇನ್ನ 3 ಲಾಕರ್ ಹಾಗೆ ಇರುತ್ತೆ. ಅವಾಗ ಮ್ಯಾನೇಜರ್ನ ಕರೆಸಿ ಇದರಲ್ಲಿ ಅಮೌಂಟ್ ಇರ್ಲಿಲ್ವಾ ಅಂತ ಕೇಳಿದಾಗ ಮ್ಯಾನೇಜರ್ ಇದ್ರಲ್ಲೂ ಇತ್ತು ಸರ್, ಆದ್ರೆ ಅದು ಸ್ವಲ್ಪ ಚಿಕ್ಕದಾಗಿತ್ತು ಅಂತ ಹೇಳ್ತಾನೆ. ಅವಾಗ ವಿಜಯ್ಗೆ ಒಂದು ವಿಷಯ ಗೊತ್ತಾಗತ್ತೆ. ಅದೇನು ಅಂತಂದ್ರೆ ಈ 3 ಜನ ಸೇರ್ಕೊಂಡು ಎತ್ಕೋವಂತ ಒಂದು ಲಾಕರ್ ಮಾತ್ರನೇ ಇವ್ರು ಎತ್ಕೊಂಡು ಹೋಗಿದ್ದಾರೆ ಅಂತ ತಿಳ್ಕೊತಾನೆ. ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದಂತ ವಿಜಯ್ ಅಲ್ಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತ ಜನರಿಗೆ, ನಿಮ್ ದುಡ್ಡು ಎಲ್ಲೂ ಹೋಗಲ್ಲ, ಆದಷ್ಟು ಬೇಗ ನಿಮ್ ದುಡ್ಡು ಚಿನ್ನನ ಹುಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ಆ ಬ್ಯಾಂಕ್ ನ ಓನರ್ ನ ಮತ್ತೆ ಮ್ಯಾನೇಜರ್ ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳ್ತಾನೆ. ಅವಾಗ ಆ ಬ್ಯಾಂಕ್ ನ ಮ್ಯಾನೇಜರ್ ಹೇಳ್ತಾನೆ, ಸರ್ ನಂಗೆ ಮನೋಜ್ ಅನ್ನೋನ್ ಮೇಲೆ ಡೌಟ್ ಇದೆ. ಯಾಕೆ ಅಂತಂದ್ರೆ ಅವನ ಮನೆ ಪತ್ರ ನಮ್ಮ ಹತ್ರ ಇತ್ತು ಅಂಡ್ ಅದು ಈಗ ಹರಾಜ್ಗೆ ಬಂದಿದೆ. ಸೊ ಅವನು ಒಂದು ದೊಡ್ಡ ಗಲಾಟೆನೆ ಮಾಡಿ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ಸೊ ಆ ವ್ಯಕ್ತಿ ಮೇಲೆ ನನಗೆ ಅನುಮಾನ ಇದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ವಿಜಯ್ ಮನೋಜ್ ಮನೆಗೆ ಬರ್ತಾನೆ. ಬಟ್ ಅಲ್ಲಿ ಮನೋಜ್ ಇರೋದಿಲ್ಲ. ಅವನು ಊರಿಗೆ ಹೋಗಿ 15 days ಆಗಿರೋ ವಿಷಯನ ಮನೋಜ್ ವೈಫ್ ಇಂದ ತಿಳ್ಕೊತಾನೆ. ಅವಾಗ ವಿಜಯ್ ಮನೋಜ್ ವೈಫ್ಗೆ, ನೀನು ಮನೋಜ್ಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಅವಾಗ ಮನೋಜ್ ವೈಫ್ ಹೇಳ್ತಾಳೆ, ಸರ್ ಮನೋಜ್ ಊರಿಗೆ ಹೋಗಿ 2 days ಆದ್ಮೇಲೆ ಅವನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅದಾದ್ಮೇಲೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ನನಗೆ ಇಲ್ಲಿ ತನಕ ಇಲ್ಲ ಅಂತ. ಅವಾಗ ವಿಜಯ್ ಅವನ ಮೊಬೈಲ್ ನಂಬರ್ನು ಮತ್ತೆ ಫೋಟೋನ ತಗೊಂಡು ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ.
ನೆಕ್ಸ್ಟ್ ಸೀನಲ್ಲಿ ಜನ ಎಲ್ಲರೂ ರಾಬ್ರಿ ಆಗಿದ್ದಂಥ ಬ್ಯಾಂಕ್ ಮುಂದೆ ನಿಂತ್ಕೊಂಡು ಪೊಲೀಸ್ನವರು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಸ್ಟ್ರೈಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಬಂದಂಥ ವಿಜಯ್ ನಮಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ನಾವು ಹುಡುಕ್ತಾ ಇದೀವಿ, ಇನ್ನು ಸ್ವಲ್ಪ ದಿನದಲ್ಲಿ ಅವ್ರನ್ನ ಹುಡುಕ್ತೀವಿ ಅಂತ ಹೇಳ್ತಾನೆ. ಅವಾಗ ಅಲ್ಲೇ ಇದ್ದಂಥ ಸಾಬು, ನೀವು ಇವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಅವಾಗ ವಿಜಯ್ಗೆ ಕೋಪ ಬಂದು ಸಾಬುಗೆ ಹೊಡೆಯೋಕೆ ಹೋಗ್ತಾನೆ. ಅದೇ ಟೈಮ್ಗೆ ಇನ್ನೊಬ್ಬ ಪೊಲೀಸ್ನವ್ನು ಬಂದು, ಸರ್ ಇನ್ನೂ ಒಂದು ಬಾಡಿ ಸಿಕ್ಕಿದೆ ಅಂತ ಹೇಳ್ತಾನೆ. ಅವಾಗ ವಿಜಯ್ಗೆ ತುಂಬಾ ಶಾಕ್ ಆಗೋಗುತ್ತೆ. ಅದಾದ್ಮೇಲೆ ಒಂದು ಡ್ಯಾಮ್ ಬ್ರಿಡ್ಜ್ ಹತ್ರ ಮರ್ಡರ್ ಆಗಿರುವಂತ ಬಾಡಿನ ತೋರಿಸ್ತಾರೆ. ಅದೇ ಟೈಮ್ಗೆ ಇವರ ಸೀನಿಯರ್ ಆಫೀಸರ್ ಕಾಲ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲದೆ ಇರುವಂತ ಊರಲ್ಲಿ ಏನ್ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ನೀನು ಫಾರ್ಮಾಲಿಟೀಸ್ನೆಲ್ಲಾನು ಮುಗಿಸ್ಕೊಂಡು ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅವಾಗ ಡಾಕ್ಟರ್ ವಿಜಯ್ಗೆ ಹೇಳ್ತಾರೆ, ಇದು ಕೂಡ 30 to 35 ಇಯರ್ಸ್ ಮೇಲ್ ಬಾಡಿ ಆಗಿದೆ ಅಂಡ್ ಕಾಸ್ ಆಫ್ ಡೆತ್ ಕೂಡ ಸೇಮ್ ಇದೆ. ಸೊ ಈ ಎರಡೂ ಕೊಲೆನೂ ಮಾಡಿರೋನು ಒಬ್ನೇ ಆಗಿರ್ಬೋದು ಅಂತ ಹೇಳ್ತಾನೆ. ಅವಾಗ ವಿಜಯ್ಗೆ ಇದು ಸೀರಿಯಲ್ ಕಿಲ್ಲರ್ ಅನ್ನೋ ಡೌಟ್ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ವಿಜಯ್ ಮತ್ತೆ ಇವನ ಟೀಮ್ ನೈಟ್ ಪೆಟ್ರೋಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸ್ಟೇಷನ್ ಇಂದ ಒಂದು ಕಾಲ್ ಬರುತ್ತೆ. ಅಂಡ್ ವಿದ್ಯಾ ಹೇಳ್ತಾರೆ, ಸರ್ ನಮ್ಮ ಸ್ಟೇಷನ್ಗೆ ಒಂದು ಕಾಲ್ ಬಂದಿತ್ತು ಅಂಡ್ ಅದರಲ್ಲಿ ಅವ್ರು ಏನು ಹೇಳಿದ್ರು ಅಂದ್ರೆ, ಮಕ್ಕಿ ಮಲೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿನ ಹೊಡೆದು ಅವ್ನ ಹೆಗ್ಲು ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಅಂತ. ತಕ್ಷಣ ವಿಜಯ್ ಅವನ ಟೀಮ್ ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆಮೇಲೆ ಎಲ್ಲರೂ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅಂಡ್ ಎಲ್ಲರೂ ಒಂದೇ ಕಡೆ ಹುಡ್ಕೋದ್ ಬೇಡ ಅಂತ ಹೇಳಿ ಸ್ಪ್ಲಿಟ್ ಅಪ್ ಆಗಿ ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ವಿಜಯ್ ಕಣ್ಗೆ ಒಬ್ಬ ವ್ಯಕ್ತಿನ ಹಳ್ಳದಲ್ಲಿ ಮಲಗಿಸಿರೋದು ಕಾಣಿಸುತ್ತೆ. ತಕ್ಷಣ ವಿಜಯ್ ಆ ವ್ಯಕ್ತಿ ಹತ್ರ ಹೋಗಿ ಅವ್ನು ಬದುಕಿದಾನ ಅಂತ ಚೆಕ್ ಮಾಡ್ತಾನೆ. ಬಟ್ ಆಲ್ರೆಡಿ ಅವನು ಸತ್ತೋಗಿರ್ತಾನೆ. ಬಟ್ ಅವನ ಜೋಬಲ್ಲಿ ಒಂದು ಚಿನ್ನದ ಸರ ಇರುತ್ತೆ. ಇದನ್ನ ಎತ್ಕೊಂಡು ವಿಜಯ್ ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ವಿಜಯ್ ತಲೆಗೆ ಯಾರೋ ಒಬ್ಬ ಹೊಡೆದು ಬಿಡ್ತಾನೆ. ತಕ್ಷಣ ಅದನ್ನ ನೋಡಿದಂತ ಇನ್ನೊಬ್ಬ ಕಾನ್ಸ್ಟೇಬಲ್ ಸಾರ್ ಅಂತ ಹೇಳಿ ಕೂತ್ಕೊಂಡ್ ಬರ್ತಾನೆ. ಅಂಡ್ ಎಲ್ಲಾ ಕಾನ್ಸ್ಟೇಬಲ್ಗಳು ಕೂಡ ಅವನ ಹತ್ರ ಬರ್ತಾರೆ. ಆಗ ಈ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಬಿಡ್ತಾನೆ. ಅಂಡ್ ಅಲ್ಲಿಗೆ ಇಂಟರ್ವೆಲ್ ಆಗುತ್ತೆ. ಇಂಟರ್ವೆಲ್ ಮುಗಿತಾ ಇದ್ದಂಗೆ ವಿಜಯ್ ಹಾಸ್ಪಿಟಲ್ ಅಲ್ಲಿ ಎದ್ದೊಳ್ತಾನೆ. ಎದ್ದ ತಕ್ಷಣ ಆ ಬಾಡಿ ಹತ್ರ ಒಂದು ಚಿನ್ನದ ಚೈನ್ ಇತ್ತು, ನೀವು ನೋಡಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣನ್ ಹೇಳ್ತಾನೆ, ಹೌದು ಸರ್, ಅದನ್ನ ರಿಕವರ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಜೊತೆಗೆ ಅಲ್ಲಿದ್ದಂತ ಬಾಡಿ ಕೂಡ ಫೈಂಡ್ ಔಟ್ ಆಗಿದೆ, ಅದು ಒಬ್ಬ ತಮಿಳಂದು, ಅವನು ಇಲ್ಲೇ ಗಾರೆ ಕೆಲಸ ಮಾಡೋದಕ್ಕೆ ಬಂದಿದ್ದ ಅಂತ ಹೇಳ್ತಾನೆ. ತಕ್ಷಣ ವಿಜಯ್, ಹಾಗಾದ್ರೆ ನಾವು ಲೇಟ್ ಮಾಡೋದ್ ಬೇಡ, ಬನ್ನಿ ಅಲ್ಲಿ ಹೋಗೋಣ ಅಂತ ಹೇಳಿ ಅವನು ವರ್ಕ್ ಮಾಡ್ತಿದ್ದಂತ ಪ್ಲೇಸ್ ಬರ್ತಾನೆ. ಅಲ್ಲಿ ಬಂದು ಅವನ ಮೇಸ್ತ್ರಿನ ಕೇಳಿದಾಗ, ಹೌದು ಸರ್, ಮಣಿಕಂಠ ನಮ್ಮ ಹತ್ರನೇ ವರ್ಕ್ ಮಾಡ್ತಿದ್ದ, ಇವನ ಜೊತೆ ಅರುಳ್, ಕುಮಾರ್ ಮತ್ತೆ ಅಣ್ಬು ಕೂಡ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಡಾಕ್ಟರ್ ಕಾಲ್ ಮಾಡಿ ಈ ಕೇಸ್ ಕೂಡ ಫಸ್ಟ್ 2 ಕೇಸ್ ತರನೇ ಸೇಮ್ ಪ್ಯಾಟರ್ನ್ ಅಲ್ಲಿ ಕೊಲೆ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ತಕ್ಷಣ ವಿಜಯ್, ನಾವಿನ್ ಲೇಟ್ ಮಾಡೋದ್ ಬೇಡ ಅಂತ ಹೇಳಿ ಈ 4 ಜನ ಎಲ್ಲಿ ಸ್ಟೇ ಆಗಿದ್ರು ಅಂತ ಕೇಳ್ಕೊಂಡು ಅವ್ರ ಮನೆಗೆ ಬರ್ತಾನೆ. ಅಲ್ಲಿ ಬಂದು ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಇವರ ಮನೆಯಲ್ಲಿ ಒಂದು ಗೋಲ್ಡ್ ಕಾರ್ಡ್ ಸಿಗುತ್ತೆ. ತಕ್ಷಣ ವಿಜಯ್ ಆ ಗೋಲ್ಡ್ ಕಾರ್ಡ್ ಮತ್ತೆ ಚಿನ್ನದ ಸರನ ತಗೊಂಡು ಬ್ಯಾಂಕ್ಗೆ ಹೋಗಿ ಎಂಕ್ವೈರಿ ಮಾಡ್ತಾನೆ. ಅವಾಗ ಅವರು ಕನ್ಫರ್ಮ್ ಮಾಡ್ತಾರೆ, ಇದು ಇಲ್ಲಿಂದ ಕನ್ವಾದಂತ ಚೈನ್ ಅಂತ. ಅವಾಗ ವಿಜಯ್ಗೆ ಗೊತ್ತಾಗತ್ತೆ ಇವರೇ ಅದನ್ನ ಕದ್ದಿರೋದು ಅಂತ. ದೆನ್ ಪೊಲೀಸ್ ಸ್ಟೇಷನ್ಗೆ ಬಂದು ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತಿರ್ಬೇಕಾದ್ರೆ ಇನ್ನ ಒಬ್ಬ ಪೊಲೀಸ್ ಬಂದು ಹೇಳ್ತಾನೆ, ಸರ್ ಆ 2 ಬಾಡಿ ಕೂಡ ಐಡೆಂಟಿಫೈ ಆಗಿದೆ, ಅದು ಒಂದು ಅರುಳ್ ಮತ್ತೆ ಇನ್ನೊಂದು ಅನ್ಬು ಅಂತ. ಈ ಎಲ್ಲಾ ಪಾಯಿಂಟ್ಸ್ ಇಂದ ಇವರೆಲ್ಲರೂ ಸೇರ್ಕೊಂಡು ಒಂದು ಇಮ್ಯಾಜಿನೇಷನ್ ನ ಮಾಡ್ಕೋತಾರೆ. ಅದೇನು ಅಂತಂದ್ರೆ ಈ 4 ಜನನು ಸೇರ್ಕೊಂಡು ಬ್ಯಾಂಕ್ ರಾಬರಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಅರುಳ್ ಒಪ್ಕೊಳ್ಳಲ್ಲ. ಅವಾಗ ಈ 3 ಜನನು ಸೇರ್ಕೊಂಡು ಅರುಳ್ನ ಸಾಯಿಸ್ಬಿಡ್ತಾರೆ. ಅದಾದ್ಮೇಲೆ ಈ 3 ಜನ ಹೋಗಿ ಬ್ಯಾಂಕ್ ರಾಬರಿ ಮಾಡ್ತಾರೆ. ಅದರಲ್ಲಿ ಕುಮಾರ್ ಈ ಎಲ್ಲಾನು ನಾನೇ ಇಟ್ಕೋಬೇಕು ಅಂತೇಳಿ ಮಿಕ್ಕ ಇಬ್ರು ಕೂಡ ಸಾಯಿಸ್ಬಿಟ್ಟು ತಾನು ಎಸ್ಕೇಪ್ ಆಗಿದ್ದಾನೆ ಅಂತ ಇವರು ಇಮ್ಯಾಜಿನೇಷನ್ ಮಾಡ್ಕೋತಾರೆ. ಹೀಗೆ ಆಗಿರ್ಬೋದೇನೋ ಅಂತ ಒಪ್ಕೊಂಡಂತ ವಿಜಯ್ ಕೂಡ ತಮಿಳ್ನಾಡು ಪೊಲೀಸ್ಗೆ ಮತ್ತೆ ಅಕ್ಕಪಕ್ಕ ಲಿಮಿಟ್ಸ್ ನ ಪೊಲೀಸ್ಗೂ ಕೂಡ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ರಾಬರಿ ಆಗಿದ್ದಂತ ಬ್ಯಾಂಕ್ ನ ಮ್ಯಾನೇಜರ್ ಮತ್ತೆ ಅದರ ಓನರ್ ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾನೆ. ಕರೆಸ್ಬಿಟ್ಟು ಇಲ್ಲಿ ಡಮ್ಮಿ ಲಾಕರ್, ಕ್ಯಾಶ್ ಅಂಡ್ ಗೋಲ್ಡ್ ಇದೆ, ಇದನ್ನ ನೀವು ರಾಬರಿ ಆದ ಲಾಕರ್ ಅಲ್ಲಿ ಹೇಗೆ ಜೋಡಿಸಿದ್ರಿ ಹಾಗೆ ಜೋಡಿಸಿ ಅಂತ ಹೇಳ್ತಾನೆ. ಅವಾಗ ಅವರಿಬ್ರು ಎದುರುಕೊಂಡು ಭಯದಲ್ಲಿ ಒಬ್ರನ್ನೊಬ್ರನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಆಗ ವಿಜಯ್, ಇವಾಗ್ಲಾದ್ರೂ ನಿಜ ಹೇಳಿ ಎಷ್ಟಿತ್ತು ಅಂತ, ನಾನು ಸುಮ್ಮನೆ ಆಗ್ತೀನಿ, ಇಲ್ಲ ಅಂದ್ರೆ ಕೇಸ್ ಬೇರೆ ಕಡೆ ಟರ್ನ್ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಅವರು, ಇಲ್ಲ ಸರ್ ನಿಜ ಹೇಳ್ತೀವಿ, ಆಕ್ಚುಲಿ ಅದರಲ್ಲಿ ಬರೀ 10 ಲಕ್ಷ ಕ್ಯಾಶ್ ಇತ್ತು ಮತ್ತೆ 1/4 kg ಚಿನ್ನ ಇತ್ತು, ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತೇಳಿ ನಾವು ಜಾಸ್ತಿ ಅಮೌಂಟ್ ನ ಹೇಳಿದ್ವಿ ಅಂತ ಒಪ್ಕೊಂತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ಗೆ ಮನೋಜ್ ಬಂದಿರೋ ಅಂತ ವಿಷಯ ಗೊತ್ತಾಗತ್ತೆ. ತಕ್ಷಣ ವಿಜಯ್ ಮನೋಜ್ ಅವರ ಮನೆಗೆ ಬರ್ತಾನೆ. ಆದ್ರೆ ಮನೋಜ್ ಇವ್ರನ್ನ ನೋಡಿ ಎದುರುಕೊಂಡು ಅವಸ್ಕೋತಾನೆ. ಅಂಡ್ ಅದಾದ ಫ್ಯೂ ಮಿನಿಟ್ಸ್ಗೆ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ಅವಾಗ ವಿಜಯ್ ಅವನ್ನ ಚೇಸ್ ಮಾಡಿ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕರ್ಕೊ ಬರ್ತಾನೆ. ಆಗ ವಿಜಯ್ ಮನೋಜ್ನ, ನೀನ್ ಯಾಕೆ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ನಿನ್ಗೂ ರಾಬರಿಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನನ್ಗೂ ರಾಬರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆದ್ರೆ ಬ್ಯಾಂಕ್ ಅಲ್ಲಿ ನಂದು ಒಂದು ಪತ್ರ ಅಡ ಇಟ್ಟಿದ್ದೆ, ಅದನ್ನ ಬಿಡಿಸ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ನಾನು ನಮ್ಮ ಊರಲ್ಲಿ ನಮ್ಮ ತಾತನ ಆಸ್ತಿನ ಮಾರೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಅವಾಗ ವಿಜಯ್ಗೆ ಒಂದು ಡೌಟ್ ಬರುತ್ತೆ. ಅದನ್ನ ಕೃಷ್ಣನ್ ಹತ್ರ ಶೇರ್ ಮಾಡ್ಕೋತಾನೆ. ಅದೇನು ಅಂತಂದ್ರೆ, ಈ ಮನೋಜ್ ಯಾಕೆ ಈ ರಾಬರಿ ಮಾಸ್ಟರ್ ಮೈಂಡ್ ಪ್ಲಾನ್ ಆಗಿರ್ಬಾರ್ದು, ಈ 4 ಜನನ್ನ ಸೇರಿಸ್ಕೊಂಡು ರಾಬರಿನ ಮಾಡಿ ತಾನು ಊರಲ್ಲಿಲ್ಲ ಅನ್ನೋ ತರ ತೋರಿಸ್ಕೊಂಡು ಎಲ್ಲೋ ಒಂದು ಕಡೆ ಮೀಟ್ ಆಗಿ ಅವ್ರನ್ನ ಅಲ್ಲಿ ಸಾಯಿಸಿ
ತಾನು ತಪ್ಪಿಸ್ಕೊಳ್ಳೋ ತರ ಮಾಡಿರ್ಬಾರ್ದು ಅಂತ ಕೃಷ್ಣನ್ ಹತ್ರ ಹೇಳ್ಕೊತಾನೆ. ಅಂಡ್ ನಾವು ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ, ಇವನು ಸೇಫ್ಟಿಗೆ ನಮ್ಮ ಕಸ್ಟಡಿಯಲ್ಲೇ ಇರ್ಲಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಇವನ ಸೀನಿಯರ್ ಆಫೀಸರ್ ಆದಂತ ಅಲೆಕ್ಸ್ ಕಾಲ್ ಮಾಡಿ ನಾಳೆ ನನ್ನ ಮೀಟ್ ಮಾಡೋದಕ್ಕೆ ಬಾ ಅಂತ ಕರೀತಾರೆ. ನೆಕ್ಸ್ಟ್ ಡೇ ವಿಜಯ್ ಅಲೆಕ್ಸ್ ನ ಮೀಟ್ ಮಾಡೋದಕ್ಕೆ ಅವನ ಆಫೀಸ್ಗೆ ಬರ್ತಾನೆ. ಅವಾಗ ಅಲೆಕ್ಸ್ ಹೇಳ್ತಾನೆ, ವಿಜಯ್ ನೀನ್ ಯಾಕೆ ಇನ್ನ ರಿಪೋರ್ಟ್ ನ ಸಬ್ಮಿಟ್ ಮಾಡಿಲ್ಲ, ಎಲ್ಲ ಅನ್ಕೊಂಡಂಗೆ ಇದೆಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಸರ್ ಇದೆಲ್ಲ ನಾವು ಜಸ್ಟ್ ಅನ್ಕೊಂಡಿರೋದಷ್ಟೇ, ಬಟ್ ಇದೀಗ ಯಾವುದಕ್ಕೂ ಕೂಡ ಪ್ರೂಫ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಲೆಕ್ಸ್ ಹೇಳ್ತಾನೆ, ಇಲ್ಲ ಈಗ ಇರೋ ಪ್ರೂಫೇ ಸಾಕು, ಇದನ್ನ ಸಬ್ಮಿಟ್ ಮಾಡು, ಫರ್ದರ್ ಇನ್ವೆಸ್ಟಿಗೇಷನ್ ನೀನು ಲೇಟರ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಇಲ್ಲ ಸರ್ ಇದು ಯಾವುದಕ್ಕೂ ಪ್ರೂಫ್ ಕರೆಕ್ಟ್ ಆಗಿಲ್ಲ, ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡಂತ ಅಲೆಕ್ಸ್, ನಿಂಗೆ 1 ವಾರ ಟೈಮ್ ಕೊಡ್ತೀನಿ, ಅಷ್ಟರೊಳಗಡೆ ನೀನು ಈ ಕೇಸ್ನ ಸಾಲ್ವ್ ಮಾಡು, ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ರಿಪೋರ್ಟ್ನ ಸಬ್ಮಿಟ್ ಮಾಡು ಅಂತ ಹೇಳಿ ಅವನಿಗೆ 1 ವಾರ ಟೈಮ್ನ ಕೊಟ್ಟು ಕಳಿಸ್ತಾನೆ. ಇದರಿಂದ ಬೇಜಾರಾಗಿದ್ದಂತ ವಿಜಯ್ ಸ್ಟೇಷನ್ ಅಲ್ಲಿ ಸುಮ್ಮನೆ ಕೂತಿರ್ತಾನೆ. ಆಗ ಅಲ್ಲಿಗೆ ಬಂದಂತ ಕಾನ್ಸ್ಟೇಬಲ್, ಸರ್ ನಮಗೆ ಪಕ್ಕದ ಸ್ಟೇಷನ್ ಇಂದ ಇನ್ಫಾರ್ಮೇಶನ್ ಬಂದಿದೆ, ಯಾರೋ ಅಲ್ಲಿ ಗೋಲ್ಡ್ ಶಾಪ್ ಅಲ್ಲಿ ಒಂದು ಚಿನ್ನನ ಮಾರೋದಿಕ್ಕೆ ಹೋಗಿದ್ರಂತೆ, ಸೊ ಅವ್ರಿಗೆ ಅದು ಕದ್ದಿರೋ ಚಿನ್ನ ಅಂತ ಡೌಟ್ ಬಂದಿದೆ ಅಂಡ್ ಅದನ್ನ ಇನ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ತಕ್ಷಣ ವಿಜಯ್ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಗೆ ವಿಸಿಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ನಿಮ್ಗೆ ಯಾಕೆ ಡೌಟ್ ಬಂತು ಅಂತ ಕೇಳಿದಾಗ ಆ ಶಾಪ್ ಓನರ್ ಹೇಳ್ತಾನೆ, ಆಕ್ಚುಲಿ ನಿನ್ನೆ ಒಂದು ಲೇಡಿ ನಮ್ಮ ಅಂಗಡಿಗೆ ಈ ಚಿನ್ನದ ಸರನ ಮಾರೋದಕ್ಕೆ ಬಂದಿದ್ರು ಅಂತ ಹೇಳಿ ಒಂದು ಫೋಟೋನ ತೋರಿಸ್ತಾನೆ. ಅಂಡ್ ಇದರ ವೆಯ್ಟ್ ಬಂದು 25 ಗ್ರಾಮ್ಗೂ ಜಾಸ್ತಿ ಇದೆ. ನಾನು ಇದಕ್ಕೆ ಕೇವಲ 1 ಲಕ್ಷ ಪ್ರೈಸ್ನ ಮಾತ್ರ ಹೇಳಿದೆ, ಆದ್ರೆ ಆ ಲೇಡಿ ಹಿಂದೆ ಮುಂದೆ ನೋಡ್ದೇನೆ ಓಕೆ ನನಗೆ ಅದನ್ನೇ ಕೊಡಿ ಅಂತ ಹೇಳಿದ್ರು. ಆದ್ರೆ ನನ್ನ 30 ಇಯರ್ಸ್ ಆಫ್ ಲೈಫಲ್ಲಿ ಯಾರು ಕೂಡ ಸೇಲ್ ಮಾಡೋರು ಈ ಥರನ ಸೇಲ್ ಮಾಡಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ನಾವು ಹೇಳಿದ ಅಮೌಂಟ್ಗೆ ಬಾರ್ಗೇನ್ನ ಮಾಡ್ತಾರೆ. ಆದರೆ ಈ ಲೇಡಿ ಮಾಡದೆ ಇಮಿಡಿಯೇಟ್ಲಿ ಒಪ್ಕೊಂಡಿದ್ದು ನನಗೆ ಸಸ್ಪಿಷಿಯಸ್ ಅನಿಸ್ತು, ಅದಕ್ಕೋಸ್ಕರನೇ ನಾನು ಇಮಿಡಿಯೇಟ್ಲಿ ನಿಮಗೆ ಇನ್ಫಾರ್ಮ್ ಮಾಡಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಜಯ್ ಅವನ ಸ್ಟೇಷನ್ಗೆ ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಒಂದು ಕಾಲ್ ಬರುತ್ತೆ. ಅದು ಯಾರು ಅಂತ ನೋಡಿದಾಗ ಅದು ಆ ಶಾಪ್ನ ಓನರ್ನ ಮಗ ಆಗಿರ್ತಾನೆ. ಅವನು ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಅದೇನು ಅಂತಂದ್ರೆ ಆ ಲೇಡಿ ನಮ್ಮ ಶಾಪಲ್ಲಿ ಇದ್ದಾಗ ಅವಳಿಗೆ ಒಂದು ಕಾಲ್ ಬಂತು, ಆ ಟ್ಯೂನ್ ಹೇಗಿತ್ತು ಅಂತಂದ್ರೆ ಒಂದು ಡೋಲ್ ಬಡಿತಾ ಇರುವಂತ ಟ್ಯೂನ್ ಆಗಿತ್ತು ಅಂತ ಹೇಳ್ತಾನೆ. ಸೊ ಇದರಿಂದ ಇವನ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ವಿಜಯ್ ಅಲ್ಲಿಂದ ಹೊರಟು ಬಂದು ಕೆಲವೊಂದಷ್ಟು ಪ್ಲೇಸಸ್ಗೆ ವಿಸಿಟ್ ಮಾಡ್ತಾನೆ ಅಂಡ್ ಕೆಲವೊಂದಷ್ಟು ವ್ಯಕ್ತಿಗಳನ್ನು ಕೂಡ ಮೀಟ್ ಮಾಡ್ತಾನೆ. ಅಂಡ್ ಅವ್ರ ಎಲ್ಲರಿಂದನೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಇದೆಲ್ಲ ಆದ್ಮೇಲೆ ವಿಜಯ್ ಶಾಕ್ ಇಂದ ಹೋಗಿ ಅವನ ಲ್ಯಾಪ್ಟಾಪ್ ಅಲ್ಲಿ ಇದ್ದಂತ CCTV ಫುಟೇಜ್ ನ ಚೆಕ್ ಮಾಡ್ತಾ ಇರ್ತಾನೆ. ಅಂಡ್ ಈಗ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಅಲ್ಲಿ ಒಂದು ಕ್ಲೂ ಸಿಗುತ್ತೆ. ಅದನ್ನ ನೋಡಿ ಅವನೇ ಶಾಕ್ ಆಗಿ ಎದ್ದು ಈಚೆಗೆ ಬರ್ತಾನೆ. ನೆಕ್ಸ್ಟ್ ವಿಜಯ್ ಅಲ್ಲಿಂದ ಎದ್ದು ಪೊಲೀಸ್ ಸ್ಟೇಷನ್ ಕಡೆಗೆ ನಡ್ಕೊ ಬರ್ತಾರೆ. ಅಂಡ್ ನಡ್ಕೊ ಬರ್ತಿರ್ಬೇಕಾದ್ರೆ ಇವನ್ಗೆ ಕ್ಲೂ ಹೆಂಗ್ ಸಿಕ್ತು ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ಏನು ಅಂತಂದ್ರೆ ಆಕ್ಚುಲಿ ಆ ಶಾಪ್ ಓನರ್ ಮಗ ಹೇಳಿರ್ತಾನಲ್ಲ, ಒಂದು ಡೋಲ್ ಬಡಿಯುವಂತ ಸೌಂಡ್ಸ್ ಕೇಳಿಸ್ತು ಅಂತ. ಸೊ ಅದನ್ನ ಇವನು ಆನಂದ್ ಅವರ ಮನೆಯಲ್ಲಿ ಮುಂಚೆ ಲಾಸ್ಟ್ ಟೈಮ್ ಅವ್ರ ಅಮ್ಮನ್ನ ಮೀಟ್ ಮಾಡೋದಕ್ಕೆ ಹೋದಾಗ ಕೇಳಿಸ್ಕೊಂಡಿರ್ತಾನೆ. ಸೊ ವಿಜಯ್ ಫೇಸ್ಬುಕ್ ಅಲ್ಲಿ ಆನಂದ್ ಅವರ ಹೆಂಡತಿ ಫೋಟೋನ ಆ ಶಾಪ್ ಓನರ್ ಮಗನಿಗೆ ತೋರಿಸಿದಾಗ ಅವನು ಇವರೇ ಬಂದಿದ್ದು ಅಂತ ಕನ್ಫರ್ಮ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ಕೋಪದಿಂದ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾನೆ. ಅಂಡ್ ಅಲ್ಲಿ ಆನಂದ್ ಇರ್ತಾನೆ. ಅವನ್ನ ತಿರುಗಿಸ್ಬಿಟ್ಟು ಅವನ ಹೆಂಡತಿ ಫೋಟೋನ ತೋರಿಸಿ ಇದು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ಸರ್ ಇದು ನನ್ನ ಹೆಂಡತಿ, ನೀವೇ ನೋಡಿದ್ರಲ್ಲ ಅಂತ. ಅದಾದ್ಮೇಲೆ ವಿಜಯ್ ಅಲ್ಲೇ ಇದ್ದಂತ ಇನ್ನೊಂದು ಫೋಟೋನ ತೋರಿಸ್ಬಿಟ್ಟು ನಿನ್ನ ಹೆಂಡತಿ ಈ ಸರನ ಏನಕ್ಕೆ ಅಡ ಇಡೋದಕ್ಕೆ ಬೇರೆ ಕಡೆ ಹೋಗಿದ್ಲು ಅಂತ ಕೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ಸರ್ ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಅಂತ. ಆವಾಗ ವಿಜಯ್ ಹೇಳ್ತಾನೆ, ಹಾಗಾದ್ರೆ ನಿನ್ನ ಹೆಂಡತಿ ಆ 4 ಜನರ ಜೊತೆ ಸೇರ್ಕೊಂಡು ಚಿನ್ನ ಕದಿಯಕ್ಕೆ ಹೋಗಿಲ್ಲ ಅಂತ ಕೋಪದಿಂದ ಕೇಳ್ತಾನೆ. ಅವಾಗ ಆನಂದ್, ಸರ್ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳಿದಾಗ ವಿಜಯ್ ವಾಪಸ್ ಹಿಂದೆ ಹೋಗಿ ಅಲ್ಲೇ ಇದ್ದಂತ ಇನ್ನೊಬ್ಬ ಕಾನ್ಸ್ಟೇಬಲ್ ನ ಹಿಡ್ಕೊಬಂದು ಇದ್ ನೀನ್ ಒಬ್ನೇ ಮಾಡಿರೋದಲ್ಲ. ಆಗ ಅವರಿಬ್ರು ಸರ್ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯ್ ತನ್ನ ಹತ್ರ ಇದ್ದಂತ CCTV ಫುಟೇಜ್ ನ ಪ್ಲೇ ಮಾಡ್ತಾನೆ. ಅಂಡ್ ಅಲ್ಲಿ ಮಳೆಯಿಂದ ನೈಟ್ ಪೆಟ್ರೋಲಿಂಗ್ಗೆ ಹೋಗಿದ್ದಂತ ಜೀಪ್ ನ ಸೈರನ್ ಲೈಟ್ ಕಾಣಿಸ್ತಾ ಇರುತ್ತೆ. ಅಂಡ್ ಅವತ್ತು ನೈಟ್ ಪೆಟ್ರೋಲಿಂಗ್ಗೆ ಹೋಗಿದ್ದು ನೀವಿಬ್ರೆ. ಅದಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ನೆಟ್ವರ್ಕ್ನು ಕೂಡ ನಾನು ಚೆಕ್ ಮಾಡಿಸ್ದೆ, ನೀವು ಅಲ್ಲೇ ಇದ್ದಿದ್ದು ಕನ್ಫರ್ಮ್ ಆಗಿದೆ, ನಿಜ ಒಪ್ಕೊಳ್ಳಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವ್ರು ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾರೆ. ಆಗ ವಿಜಯ್, ಆಯ್ತು ನೀವು ಒಪ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಸುಪೀರಿಯರ್ಸ್ ನಿಮ್ನ ಬಾಯ್ ಬಿಡಿಸ್ತಾರೆ ಅಂತ ಹೇಳಿ ಅವರ ಸುಪೀರಿಯರ್ಗೆ ಕಾಲ್ ಮಾಡೋದಕ್ಕೆ ಹೋಗ್ತಾನೆ. ಆಗ ಅಲ್ಲೇ ಇದ್ದಂತ ಇನ್ನೊಬ್ಬ ಕಾನ್ಸ್ಟೇಬಲ್ ವಿಜಯ್ನ ಮೊಬೈಲ್ನ ಕಿತ್ತು ಗೋಡೆಗೆ ಹೊಡೆದ್ಬಿಟ್ಟು ಸರ್ ಬಿಟ್ಬಿಡಿ ಅವ್ರಿಬ್ರನ್ನ ಅಂತ ಹೇಳ್ತಾನೆ. ಅವಾಗ ನೀನು ಕೂಡ ಇನ್ವಾಲ್ವ್ ಆಗಿದ್ಯಾ, ನಿನ್ನನ್ನು ಕೂಡ ನಾನು ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಕೃಷ್ಣನ ಮೊಬೈಲ್ ಕೊಡಿ ಅಂತ ಹೇಳಿ ಕೃಷ್ಣನ್ ಹತ್ರ ತಿರುಗ್ತಾರೆ. ಆಗ ಕೃಷ್ಣನ್ ಕೂಡ ಅವ್ರಿಗೆ ಮೊಬೈಲ್ ಕೊಡದೆ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೃಷ್ಣನ್ ಒಂದು ಬ್ಯಾಕ್ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇನು ಅಂತಂದ್ರೆ ಇವರು ಕುಮಾರ್ ಅಂಡ್ ಅನ್ಬು ಹೇಳಿಕೆ ಮೇಲೆ ಡ್ರಗ್ ಕೇಸಲ್ಲಿ ಅರುಲ್ನ ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಅರುಲ್ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅದಕ್ಕೆ ನಾವು ಅವನ್ಗೆ ಹೊಡಿತಾ ಇದ್ವಿ, ಬಟ್ ಅವನು ಕೂಡ ನಮ್ಗೆ ತಿರುಗಿಸಿ ಹೊಡೆದ. ಇದರಿಂದ ನಮ್ಗೆ ಕೋಪ ಬಂತು ಅಂಡ್ ನಾವು ಹೊಡೆದ್ವಿ, ಅದರಲ್ಲಿ ಅವನು ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಅಂಡ್ ಈ ವಿಷಯ ಹೊರಗಡೆ ಬಂದ್ರೆ ನಮ್ ಕೆಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿತ್ತು.
ಅಂಡ್ ಅರುಳ್ ಸಾಯೋದಕ್ಕೂ ಮುಂಚೆ ಹೇಳ್ದಂತ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಇವರೆಲ್ಲರೂ 4 ಜನನು ಸೇರ್ಕೊಂಡು ತಮಿಳ್ನಾಡಲ್ಲಿ ಒಂದು ಬ್ಯಾಂಕ್ ನ ಕಳ್ತನ ಮಾಡಿ ಇಲ್ಲಿಗೆ ಬಂದಿರ್ತಾರೆ. ಸೊ ಈ ವಿಷಯನ ಇಟ್ಕೊಂಡು ಈ 3 ಜನದ ಜೊತೆ ನಾವು ಇಲ್ಲೇ ಇದ್ದಂತ ಒಂದು ಬ್ಯಾಂಕ್ ನ ರಾಬರಿ ಮಾಡಬೇಕು, ಮತ್ತೆ ಅರುಳ್ನ ಬಾಡಿನ ನಾವು 7 ಡೇಸ್ ಆದ್ಮೇಲೆ ಕಾಡ್ ಪಕ್ಕ ಇರುವಂತ ಒಂದು ಜಮೀನ್ಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಂಡ್ ನಾವು ಅನ್ಕೊಂಡಂಗೆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಅಂಡ್ ಅದರಲ್ಲಿ ಬಂದಂತ ಸ್ವಲ್ಪ ಅಮೌಂಟ್ ನ ಇವ್ರಿಗೆ ಕೊಟ್ಟು ಇವ್ರನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಇವರು ನಮ್ಗೆ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಅಂಡ್ ನಮ್ಮ ಪ್ಲಾನ್ ನ ತಿಳ್ಕೊಂಡು ನಮ್ಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಿದ್ರು. ಅದಕ್ಕೋಸ್ಕರ ನಾವು ವಿಧಿ ಇಲ್ಲದೆ ಇವ್ರನ್ನೂ ಕೂಡ ಸಾಯಿಸ್ಬೇಕಾಯ್ತು ಅಂತ ಹೇಳ್ತಾನೆ. ಅದಾದ್ಮೇಲೆ ನಾವು ಅನ್ಕೊಂಡ ಹಾಗೆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಮತ್ತೆ ನಿಮ್ಮನ್ನು ಕೂಡ ಡೈವರ್ಟ್ ಮಾಡಿ ಈ 4 ಜನನೇ ಈ ಬ್ಯಾಂಕ್ ರಾಬರಿ ಮಾಡಿದ್ದಾರೆ ಅನ್ನೋ ಹಾಗೆ ಎವಿಡೆನ್ಸ್ ನು ಕೂಡ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಮತ್ತೆ ನಮ್ಮಿಂದ ಒಂದು ತಪ್ಪಾಗಿದೆ, ಆದ್ರೆ ನೀವು ನಮ್ ಜೊತೆ ಇರ್ಬೇಕು ಸರ್ ಅಂತ ಹೇಳಿ ಕೃಷ್ಣನ್ ಕೇಳ್ಕೊತಾನೆ. ಅದಾದ್ಮೇಲೆ ವಿಜಯ್ ಹೇಳ್ತಾನೆ, ಆಕ್ಚುಲಿ ಅರುಳ್ ಡೆತ್ ಬಂದು ನಿಮ್ಮಿಂದ ಆದಂತ ಒಂದು ಮಿಸ್ಟೇಕ್ ನನ್ಗೆ ಅರ್ಥ ಆಗತ್ತೆ, ಆದ್ರೆ ಮಿಕ್ಕಿರೋರ್ದು ಎಲ್ಲರದು ಕೂಡ ಅದು ಡೆತ್ ಅಲ್ಲ, ನೀವು ಮಾಡಿರೋವಂಥದ್ದು, ಇದನ್ನ ನಾನು ರಿಪೋರ್ಟ್ ಮಾಡ್ಲೇಬೇಕು ಅಂತ ಹೇಳಿ ಅವನ್ ಕ್ಯಾಬಿನ್ ಕಡೆಗೆ ಹೋಗ್ತಾನೆ. ಆಗ ಅಲ್ಲೇ ಇದ್ದಂತ ವಿದ್ಯೆ ಅದಾದ್ಮೇಲೆ ಈ 5 ಜನನು ಸೇರ್ಕೊಂಡು ವಿಜಯ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ಇವರು ಅವನ್ನ ಸಾಯಿಸೋದಕ್ಕೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಇವರ ಮಧ್ಯ ಒಂದು ದೊಡ್ಡ ಫೈಟೇ ನಡೆಯುತ್ತೆ. ಅದರಲ್ಲಿ ವಿಜಯ್ಗೂ ಕೂಡ ಏಟಾಗತ್ತೆ. ಅಂಡ್ ಅಲ್ಲಿದ್ದಂತ 5 ಜನರು ಕೂಡ ತುಂಬಾ ಗಾಯಗಳಾಗತ್ತೆ ಅಂಡ್ ಏಟ್ಗಳಾಗತ್ತೆ. ಬಟ್ ಆದ್ರೆ ವಿಜಯ್ ಎಲ್ಲರನ್ನೂ ಕೂಡ ಹೊಡೆದು ಮಲಗಿಸ್ತಾನೆ. ಅಂಡ್ ಈ ವಿಷಯ ತಿಳ್ಕೊಂಡಂತ ಇವರ ಸುಪೀರಿಯರ್ ಆಫೀಸರ್ಸ್ಗಳು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಅಂಡ್ ಬಂದು ಇಲ್ಲಿ ನಡೀತಿದ್ದಂತ ಫೈಟ್ ನ ನಿಲ್ಲಿಸಿ ಆ 5 ಜನನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂಡ್ ವಿಜಯ್ಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಇದಾಗಿತ್ತು ಈ ಫಿಲ್ಮ್ ನ ಸ್ಟೋರಿ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.